ನಾವು ನಂಬರ್ ಗೇಮ್ ಬಗ್ಗೆ ಮಾತನಾಡ್ತಾ ಇದ್ವಿ. ಒಂದು ಕಡೆ 296 ಈಗ ಎನ್ಡಿಎಗೆ ಇರುವಂತ ಒಂದು ಲೀಡ್, ಇನ್ನೊಂದು ಕಡೆ ಇಂದೋರ್ನಲ್ಲಿ 2 ಲಕ್ಷಕ್ಕೂ ಹೆಚ್ಚು ನೋಟಾ ಮತಗಳು ಬಂದಿವೆ. 2,18,674 ನೋಟಾ ಮತಗಳನ್ನ ಚಲಾವಣೆ ಮಾಡಲಾಗಿದೆ ಇಂದೋರ್ನಲ್ಲಿ. ಮತ ಎಣಿಕೆಯಲ್ಲಿ 2ನೇ ಸ್ಥಾನದಲ್ಲಿರುವಂತಹ ನೋಟಾ ಅಂದ್ರೆ ಅಲ್ಲಿನ ಜನ ಎಷ್ಟು ಮಟ್ಟಿಗೆ ಬೇಸತ್ತಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಕಣದಿಂದ ಹಿಂದೆ ಸರಿದ ಹಿನ್ನೆಲೆ ಈಗ ನೋಟಾಗಿ ಅಲ್ಲಿ ಒತ್ತಲಾಗಿದೆ. ಅದು ಕೂಡ 2,18,000 ಬಿಜೆಪಿ ವಿರುದ್ಧ ಕಾಂಗ್ರೆಸ್ನಿಂದ ನೋಟಾ ಅಭಿಯಾನ ನಡೆಸಿದ್ರಿಂದ ಅತಿ ಹೆಚ್ಚು ನೋಟಾ ಮತಗಳು ಬಿದ್ದಿವೆ. ಇದು ಇಂದೋರ್ನಲ್ಲಿ ಕಂಡು ಬಂದಿರುವಂತ ಬಹಳ ಅಪರೂಪದ ಒಂದು ರಿಸಲ್ಟ್. ಇದು ಇಂದೋರ್ನಲ್ಲಿ 2 ಲಕ್ಷಕ್ಕೂ ಅಧಿಕ. ಇನ್ನು ವಾರಣಾಸಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮುನ್ನಡೆ ಸಾಧಿಸಿದ್ದಾರೆ. 1,51,000 ಮತಗಳ ಅಂತರದಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ವಾರಣಾಸಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮುನ್ನಡೆಯನ್ನ ಸಾಧಿಸಿರೋದು ಆರಂಭಿಕ ಹಂತದಲ್ಲಿ ಬೆಳಗ್ಗೆ ಬಹಳ ಟ್ರೆಂಡ್ ಆಗಿತ್ತು ವಾರಣಾಸಿ, ಯಾಕಂದ್ರೆ ಹಿನ್ನಡೆಯಲ್ಲಿದ್ರು ಅಂತ ಮೊದಲ ಸುತ್ತಿನಲ್ಲಿ. ಅದಾದ ನಂತರ ಮುನ್ನಡೆಯನ್ನ ಕಾಯ್ದುಕೊಂಡು ಬಂದು ಈಗ 1,51,000 ವಾರಣಾಸಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. 1,51,000 ಮತಗಳ ಅಂತರದಲ್ಲಿ ಪ್ರಧಾನಿ ಮೋದಿ ಈಗ ಲೀಡ್ನಲ್ಲಿದ್ದಾರೆ. ವಾರಣಾಸಿಯ ಸದ್ಯದ ರಿಸಲ್ಟ್, ಲೀಡ್ನಲ್ಲಿ ಪ್ರಧಾನಿ ಮೋದಿ ಇರೋದು. 1,51,000 ಮತಗಳ ಅಂತರದಲ್ಲಿ ಈಗ ಗೆಲುವಿನ ಹತ್ತಿರಕ್ಕೆ ಹೋಗ್ತಾ ಇದ್ದಾರೆ ಅವರು. ನಿರಂತರವಾಗಿ ಇಲ್ಲಿನ ಒಂದು ಕುತೂಹಲ ಇತ್ತು, ಏನಾಗ್ಬೋದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅಜಯ್ ರಾಯ್ ಅವರ ವಿರುದ್ಧ, ಕಾಂಗ್ರೆಸ್ನ ಅಭ್ಯರ್ಥಿ ಅವರ ವಿರುದ್ಧ ಈಗ ಸುಮಾರು 1.5 ಲಕ್ಷ ಮತಗಳ ಒಂದು ಲೀಡ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇದ್ದಾರೆ. ಬಿಜೆಪಿಯ ಘಟಾನುಘಟಿ ನಾಯಕರುಗಳು ಅಮಿತ್ ಶಾ ಇರ್ಬೋದು, ಇನ್ನೊಂದು ಕಡೆ ನಿತಿನ್ ಗಡ್ಕರಿ ಇರ್ಬೋದು, ಹಾಗೇನೆ ಪ್ರಧಾನಿ ನರೇಂದ್ರ ಮೋದಿ ಎಲ್ಲರೂ ಕೂಡ ಒಂದು ದೊಡ್ಡ ಲೀಡ್ನಲ್ಲಿ ಇರುವಂಥದ್ದು. ಕಳೆದ ಬಾರಿಗೆ ಹೋಲಿಸಿದ್ರೆ ಈ ಬಾರಿ ಲೀಡ್ನಲ್ಲಿ ಕಡಿಮೆ ಆಗಿದೆ ನಿಜ, ಆದರೆ ಆರಂಭದಲ್ಲಿ ಇದ್ದಂಥ ಒಂದಷ್ಟು ಆತಂಕ ಏನಿದೆ ಅದೆಲ್ಲವೂ ಕೂಡ ಮುಂದಿನ ಹಂತದಲ್ಲಿ ನಿವಾರಣೆ ಆಗ್ತಾ ಹೋಯಿತು. ಲೀಡ್ನಲ್ಲಿ ಬಂದರು ಪ್ರಧಾನಿ ಮೋದಿ. ಇದೀಗ 1,51,000 ಈಗ ಲೀಡ್ ಬಂದಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ರಾಜ್ಯಾದ್ಯಂತ ಏನೇನಾಗ್ತಿದೆ, ಜೊತೆಗೆ ದೇಶದಾದ್ಯಂತ ಘಟಾನುಘಟಿ ನಾಯಕರುಗಳ ರಿಸಲ್ಟ್ಗಳ ಬಗ್ಗೆ ಕೂಡ ನಿಮಗೆ ತಿಳಿಸ್ತಾ ಇದ್ದೀವಿ. ಅದರಲ್ಲೂ ಅಯೋಧ್ಯೆ ಮತ್ತು ಅಮೇಠಿಯಲ್ಲಿ ಬಹಳ ಸರ್ಪ್ರೈಸಿಂಗ್ ಆದಂಥ ರಿಸಲ್ಟ್ ಬಿಜೆಪಿಗೆ ಬಂದಿದೆ. ಆದರೆ ಈ ಬಾರಿ ನಾವು ಗಮನಿಸ್ತಾ ಇದ್ದೀವಿ, ಇನ್ನು ಎನ್ಡಿಎ ಮಿತ್ರ ಪಕ್ಷಗಳೊಂದಿಗೆ ಅಮಿತ್ ಶಾ ಮಾತುಕತೆ ನಡೆಸ್ತಾ ಇದ್ದಾರೆ. ಶೀಘ್ರದಲ್ಲೇ ಎನ್ಡಿಎ ನಾಯಕರಿಂದ ಮೀಟಿಂಗ್, ಎಲ್ಲರಿಗೂ ಕೂಡ ದೂರವಾಣಿ ಕರೆ ಮೂಲಕ ಈಗ ಮಾತನಾಡಲಾಗ್ತಾ ಇದೆ. ಮಿತ್ರ ಪಕ್ಷಗಳಿಗೆ ಎನ್ಡಿಎ ಕರೆ ಕೊಟ್ಟಿದೆ. ಒಂದ್ ಕಡೆ ಎನ್ಡಿಎ ಕೂಡ ಅಲರ್ಟ್ ಆಗಿದೆ. ಎನ್ಡಿಎ ಮಿತ್ರ ಪಕ್ಷಗಳೊಂದಿಗೆ ಅಮಿತ್ ಶಾ ಮಾತುಕತೆಯನ್ನ ಮುಂದುವರಿಸಿದ್ದಾರೆ. ಶೀಘ್ರದಲ್ಲೇ ಎನ್ಡಿಎ ನಾಯಕರಿಂದ ಒಂದು ಮೀಟಿಂಗ್ ಕೂಡ ಆಗುತ್ತೆ. ಎಲ್ಲರನ್ನೂ ಕೂಡ ಜೊತೆಯಾಗಿ ಇರಿಸ್ಕೊಳ್ಳುವಂತ ಒಂದು ಪ್ರಯತ್ನ, ವಿಶ್ವಾಸದಲ್ಲಿ ಇರಿಸ್ಕೊಳ್ಳುವಂತ ಪ್ರಯತ್ನ. ಮಿತ್ರ ಪಕ್ಷಗಳಿಗೆ ಒಂದ್ ಕಡೆ ಇಂಡಿಯಾ ಕರೆ ಮಾಡ್ತಾ ಇದೆ. ಶರದ್ ಪವಾರ್ ಕಾಲ್ನಲ್ಲಿದ್ದಾರೆ. ಏನೋ ಹಲವಾರು ನಾಯಕರು ಎನ್ಡಿಎ ಮಿತ್ರ ಪಕ್ಷಗಳೊಂದಿಗೆ ಅಮಿತ್ ಶಾ ಮಾತುಕತೆಯನ್ನ ನಡೆಸಿದ್ದಾರೆ, ಇನ್ಕ್ಲೂಡಿಂಗ್ ಎಚ್.ಡಿ. ಕುಮಾರಸ್ವಾಮಿ. ಶೀಘ್ರದಲ್ಲೇ ಎನ್ಡಿಎ ನಾಯಕರಿಂದ ಮೀಟಿಂಗ್ ಕೂಡ ಆಗುವಂತದ್ದಿದೆ. ಈಗ ಮಿತ್ರ ಪಕ್ಷಗಳಿಗೆ ಇಂಡಿಯಾದವರು ಕೂಡ ಕರೆ ಮಾಡ್ತಾ ಇರೋದ್ರಿಂದ ಜೆಡಿಯು ಹಾಗೇನೆ ಟಿಡಿಪಿ ಎಲ್ಲಾ ಪಕ್ಷಗಳ ಜೊತೆಗೆ ನಿರಂತರವಾಗಿ ಕಾಂಟ್ಯಾಕ್ಟ್ ನಲ್ಲಿ ಬಿಜೆಪಿಯ ಹೈಕಮಾಂಡ್ನ ನಾಯಕರು ಕೂಡ ಇದ್ದಾರೆ. ಇಂದು ಸಂಜೆ 7 ಗಂಟೆಗೆ ಬಿಜೆಪಿ ಕಚೇರಿಗೆ ಪ್ರಧಾನಿ ಮೋದಿ ಆಗಮಿಸುತ್ತಿದ್ದಾರೆ. ಬಿಜೆಪಿ ನಾಯಕರೊಂದಿಗೆ ಚರ್ಚೆ ಮಾಡಲಿದ್ದಾರೆ ಪ್ರಧಾನಿ ಮೋದಿ. ಯಾಕಂದ್ರೆ ಆ ಅಂತರ ಏನಿದೆಯಲ್ಲ 295, ಈಗ ಕೇವಲ 23 ಕ್ಷೇತ್ರಗಳ ಅಂತರ ಇದೆ ಮುನ್ನಡೆ ಅಂತ ನೋಡಿದಾಗ. ಇಂದು ಸಂಜೆ 7 ಗಂಟೆಗೆ ಬಿಜೆಪಿ ಕಚೇರಿಗೆ ಪ್ರಧಾನಿ ಮೋದಿ ಆಗಮಿಸಲಿದ್ದಾರೆ. ಹಾಗಾಗಿ ಬಹಳ ಕುತೂಹಲ ಮೂಡಿಸ್ತಾ ಇರುವಂತದ್ದು, ಈಗ ಏನಾಗುತ್ತೆ, ನಂಬರ್ ಗೇಮ್ ನಲ್ಲಿ ಏನಾದರೂ ವ್ಯತ್ಯಾಸ ಆಗುತ್ತಾ? ಈಗಾಗಲೇ ಜೆ.ಪಿ. ನಡ್ಡಾ ನಿವಾಸದಲ್ಲಿ ಅಮಿತ್ ಶಾ ಬಂದಾಗಿದೆ. ಅಲ್ಲಿ ಬಹಳ ಸುದೀರ್ಘವಾದಂತಹ ಚರ್ಚೆ ನಡೀತಿದೆ. 7 ಗಂಟೆಗೆ ಬಿಜೆಪಿ ಕಚೇರಿಗೆ ಪ್ರಧಾನಿ ಮೋದಿ ಆಗಮಿಸಲಿದ್ದಾರೆ. ಹಾಗಾಗಿ ಡೆಲ್ಲಿಯಲ್ಲಿ ಈಗ ಟೆನ್ಷನ್ ಬಿಲ್ಡ್ ಆಗಿದೆ. ಕಾರಣ ಈ ನಂಬರ್ಗಳು ಆಲ್ಮೋಸ್ಟ್ ಮ್ಯಾಜಿಕ್ ನಂಬರ್ 10ಕ್ಕೆ ಈಗ INDA ಏನಿದೆ ಅವರು ಕೂಡ ಹತ್ತಿರ ಬರ್ತಿದ್ದಾರೆ. 229, 230 ಏನು ಕಡಿಮೆ ನಂಬರ್ ಅಲ್ಲ. ಇನ್ನೊಂದು ಕಡೆ ಸರ್ಕಾರ ರಚನೆ ಮಾಡುವಂಥ ಒಂದು ಮುನ್ನಡೆ ಈಗ NDA ಮೈತ್ರಿಕೂಟಕ್ಕೆ ಸಿಕ್ಕಿದ್ರೂ ಕೂಡ ರಾಜಕಾರಣದಲ್ಲಿ ಆಗಬಹುದಾದಂಥ ಒಂದಷ್ಟು ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳು ಏನು ಬೇಕಾದರೂ ಆಗುವಂಥ ಚಾನ್ಸಸ್ ಇದೆ. ಅದಕ್ಕೆ ಅವಕಾಶ ಕೊಡಬಾರ್ದು ಅನ್ನೋದು ಈಗಾಗಲೇ ಒಂದಷ್ಟು ರಾಜಕೀಯ ಪರಿಣಿತರು ಹೇಳುವಂಥ ಪ್ರಕಾರ ನಿತೀಶ್ ಕುಮಾರ್ ಹಾಗೇನೆ ಚಂದ್ರಬಾಬು ನಾಯ್ಡು ಯಾವುದೇ ಕಾರಣಕ್ಕೂ NDA ಮೈತ್ರಿಕೂಟ ಬಿಟ್ಟು ಹೋಗಲ್ಲ ಅಂತ. ಬಟ್ ಇನ್ನೂ ಕೂಡ ಅದು ಪ್ರಶ್ನಾರ್ಥಕವಾಗಿದೆ.